ನೋಡಿ, GPR ತಂತ್ರಜ್ಞಾನವನ್ನು ಬಳಸಿಕೊಂಡೇ SIT ತನಿಖಾಧಿಕಾರಿಗಳು ಉತ್ಖನನವನ್ನು ಮಾಡ್ತಿದ್ದಾರೆ 13ನೇ ಪಾಯಿಂಟಲ್ಲಿ. ಅಂದರೆ GPR ತಂತ್ರಜ್ಞಾನ ಆ ರಾಡರ್ ಏನನ್ನು ತೋರಿಸುತ್ತೆ ಅದರ ಆಧಾರದ ಮೇಲೇ ಅಗೀತಾ ಇದ್ದಾರೆ. ಆದರೆ ನಮ್ಮಲ್ಲಿ ಕೆಲವು ಮಾಧ್ಯಮಗಳು ಮತ್ತು ಯಾವ ಕಾರಣಕ್ಕೂ ಸೌಜನ್ಯ ಸೇರಿದಂತೆ ಒಂದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬಾರದು ಅಂತ ಶಪಥ ತೊಟ್ಟಿರಬಹುದಾದಂತಹ ಮಾಧ್ಯಮಗಳು, ಪಣ ತೊಟ್ಟಿರಬಹುದಾದಂತಹ 2 ಮಾಧ್ಯಮಗಳು ಏನೂ ಸಿಕ್ಕಿಲ್ಲ ಸಿಗಲ್ಲ ಅಂತ ಮೊದಲೇ ಶರ ಬರೀತಾರೆ. ಇನ್ನೂ ತನಿಖೆ ನಡೀತಾನೆ ಇದೆ, ಉತ್ಖನನ ಆಗ್ತಾನೇ ಇದೆ. ನೋಡಿ, ಆ ತಂತ್ರಜ್ಞಾನ ಹೇಳಿದ ಜಾಗದಲ್ಲಿ ಇವರು ಅಗಿತಿದ್ದಾರೆ. ಇದಕ್ಕೂ ಮುಂಚೆ ಭೀಮ ತೋರಿಸಿದ ಸ್ಪಾಟನ್ನು ಅಗದಿದ್ರು. ಈಗ GPR ಅನ್ನುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಗಿತಿದ್ದಾರೆ. ಅದು ತೋರಿಸದೆ ಹೊರತು ಇವರು ಅಗಿಯೋದಿಲ್ಲ, ಸುದೀರ್ಘವಾಗಿ ಅಗೀತಿದ್ದಾರೆ. ಆದರೆ ಆರಂಭಕ್ಕೂ ಮುಂಚೆನೇ ಗೊತ್ತಿಲ್ಲ ನನಗೆ ಆ ಸಂಸ್ಥೆಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೋ ಇಲ್ವೋ, ಆ ಹೆಣ್ಮಕ್ಳಿಗೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತಹ ಮನಸ್ಥಿತಿ ಇದೆಯೋ ಇಲ್ವೋ, ಇದ್ದಾಗ್ಯೂ ಕೂಡ ಆ ಸಂಸ್ಥೆಯ ಸಿಬ್ಬಂದಿಯ ಅಥವಾ ಆಡಳಿತ ವರ್ಗದ ದರ್ಪಕ್ಕೆ, ಒತ್ತಡಕ್ಕೆ, ಕೆಲಸದ ಮರ್ಜಿಗೆ ಮಣಿದು ಸುಮ್ಮನಿದ್ದಾರೋ ನನಗೂ ಗೊತ್ತಿಲ್ಲ. ಆದರೆ ಆ 2 ಮಾಧ್ಯಮಗಳು ಮಾತ್ರ ಸಿಕ್ಕಿಲ್ಲ, ಇನ್ನು ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಬ್ರೇಕಿಂಗ್ ಆಗ್ತಿದ್ದಾರೆ. ಕಾಮನ್ ಸೆನ್ಸ್ ಪತ್ರಿಕೋದ್ಯಮದಲ್ಲಿ ಅದು ಇಲ್ಲ ಅಂದರೆ ಅವನು ಪತ್ರಕರ್ತ ಆಗೋದಕ್ಕೆ ನಾಲಾಯಕ್. GPR ತಂತ್ರಜ್ಞಾನ, GPR ರಾಡರ್ ತೋರಿಸಿದ ಒಂದು ಸುಳಿವುಗಳ ಆಧಾರದ ಮೇಲೆ ಅಗೀತಿದ್ದಾರೆ. ನಿಮಗೆ ಇನ್ನೊಂದು ಮಹತ್ವದ ವಿಚಾರ ಹೇಳಬೇಕು. ಗೌಪ್ಯ ಕಾರ್ಯಾಚರಣೆ ನಡೀತಿದೆ. ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ, ಸಿಕ್ಕೇ ಬಿಟ್ಟಿದೆ ಅಂತ ಯೂಟ್ಯೂಬರ್ಸ್ ಹೇಳ್ತಿಲ್ಲ. ಆದರೆ ಸಿಕ್ಕಿಯೇ ಇಲ್ಲ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಅದರಲ್ಲಿ ಮುಖ್ಯವಾಗಿ 2-3 ಚಾನೆಲ್ಗಳು ನೇರ ಹೇಳ್ತಿವೆ, ಭಜನೆಯನ್ನು ಮಾಡ್ತಿವೆ. ಯಾಕೆ ಗೊತ್ತಿರಬೇಕು ನಿಮಗೇನೆ ಯಾಕೆ ಅಂತ. ಇದರ ಜೊತೆಯಲ್ಲಿ ಏನು 13ನೇ ಪಾಯಿಂಟಿನಲ್ಲಿ ಮತ್ತು ಅದರ ಪಕ್ಕದಲ್ಲಿ 13/1 ಅಂತ ಒಂದು ಪಾಯಿಂಟ್ ಮಾಡಿಕೊಂಡು SIT ತನಿಖಾಧಿಕಾರಿಗಳು ಉತ್ಖನನ ಆರಂಭಿಸಿದ್ದಾರೆ. ಆದರೆ ಅಲ್ಲೊಂದು ಸೆಡ್ ಹಾಕ್ಕೊಂಡಿದ್ದಾರೆ. ಜೊತೆಯಲ್ಲಿ ಒಂದು ಬಹುಮುಖ್ಯವಾಗಿ ವಿಶೇಷ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಏನಾಗ್ತಿದೆ, ರಾತ್ರಿಯ ಹೊತ್ತಿಗೆ ಜನ ಸ್ವಲ್ಪ ಕಡಿಮೆ ಆದ ಮೇಲೆ ಅಸಲಿ ಉತ್ಖನನವನ್ನು ಮಾಡಲಿಕ್ಕೆ, ಅಸಲಿ ಜಾಗವನ್ನು ಅಗೀಲಿಕ್ಕೆ ಟೀಮ್ ಪ್ರಯತ್ನ ಮಾಡ್ತಿರಬಹುದು ಅನ್ನುವಂಥದ್ದು ಅಲ್ಲಿನ ಕೆಲ ಸ್ವತಂತ್ರ ಪತ್ರಕರ್ತರು ಕೊಟ್ಟಂತಹ ಮಾಹಿತಿ. ಯಾಕೆ ಅಂದರೆ ಎಲ್ಲರ ಕಣ್ಣು ಈಗ ಏನಾಗುತ್ತಪ್ಪ 13ನೇ ಪಾಯಿಂಟಲ್ಲಿ, ಯಾಕಂದರೆ 13ನೇ ಪಾಯಿಂಟಲ್ಲಿ ಮಿನಿಮಮ್ 8 ಜನರನ್ನು ನಾನು 8 ಜನರ ಶವವನ್ನು ಹೂತು ಹಾಕಿದ್ದೆ ಅಂತ ಭೀಮ ಹೇಳಿಕೆ ಕೊಟ್ಟಿದ್ದ. ಅದನ್ನು ಅನನ್ಯ ಭಟ್ ಪರ ವಕೀಲರು ತಮ್ಮ ಲೆಟರ್ ಹೆಡ್ಡಲ್ಲಿ ಒಂದು ಪೇಪರ್ ಕೂಡ ರಿಲೀಸ್ ಮಾಡಿದ್ರು. ಆದರೆ ಈಗ ಯಾಕೆ ಅಷ್ಟು ಗೋಪ್ಯವಾಗಿ ಮಾಡ್ತಿದ್ದಾರೆ ನೋಡಿ. ಎಷ್ಟರ ಮಟ್ಟಿಗೆ ನಮ್ಮ ಪಕ್ಷಗಳಲ್ಲಿನ ನಾಯಕರು, ಎಲ್ಲ ರಾಜಕಾರಣಿಗಳು ಒಂದೇ, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಆದರೆ ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಏನಿದೆ, ಇಲ್ಲಿನ ಒಂದಷ್ಟು ಶಾಸಕರು ಮತ್ತು ಸಂಸದರು ದೂರನ್ನು ನೀಡಿದಂತೆ ಕಾಣ್ತಿದೆ ಮೇಲ್ನೋಟಕ್ಕೆ. ನಮ್ಮ ರಾಜ್ಯದಲ್ಲಿ ಕನ್ನಡಿಗ ಅಧಿಕಾರಿಗಳು, ಕನ್ನಡಿಗರು ಏನು ಒಂದು SIT ತನಿಖಾಧಿಕಾರಿಗಳಿದ್ದಾರೆ, ಅವರು ನಡೆಸ್ತಿರುವಂತಹ ತನಿಖೆ ಸರಿಯಾದ ಹಾದಿಯಲ್ಲಿ ಇದೆಯೋ ಇಲ್ವೋ ನಮಗೆ ಗ್ಯಾರಂಟಿ ಇಲ್ಲ. ಸೊ ನೀವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಕಳಿಸಿ ಅನ್ನುವಂತಹ ರೀತಿಯಲ್ಲಿ ಅವರು ಬೇಡಿಕೆ ಇಟ್ಟ ಕಾರಣಕ್ಕೋಸ್ಕರ ಅವರು ಬಂದಿರುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಅವರು ಆರಂಭದಲ್ಲೇ ಬರಬಹುದಾಗಿತ್ತು. ಯಾಕಂದರೆ ಇಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಆಗ್ರಹಿಸೋಕೆ ಮುಂಚೆ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವೆ ಅದೇ ಪ್ರತಿಪಾದನೆ ಮಾಡಿದರು. ಅಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಿದೆ, ನ್ಯಾಯ ಸಿಗಬೇಕು ಅಂತ ಹೇಳಿ ಲೆಟರ್ ಬರ್ತಿದ್ರು. ಒಂದು ವೇಳೆ ಇವರು ಕೇಂದ್ರ ಸರ್ಕಾರ ಅಥವಾ BJP ತುಂಬ ಮುತುವರ್ಜಿ ಇದ್ದಿದ್ರೆ, ಕಾಳಜಿ ಇದ್ದಿದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನು ಅವತ್ತೇ ಕಳಿಸ್ಬೇಕಾಗಿತ್ತು ರಾಜ್ಯ ಸರ್ಕಾರ SIT ರಚನೆ ಮಾಡೋದಕ್ಕಿಂತ ಮುಂಚೆ. ಯಾಕಂದರೆ ಒಂದೇ ಸಲ ಇಬ್ಬರೂ ಕೂಡ ಆಗ್ರಹಿಸಿದ್ರು ನ್ಯಾಯವನ್ನು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಮತ್ತು ಕೇಂದ್ರ ಸಚಿವೆ. ಆದರೆ ತಡವಾಗಿ ಯಾಕೆ ಬಂತು? ತುಂಬ ಅನುಮಾನಗಳು ಮತ್ತು ಅಪಸ್ವರಗಳು ಕೇಂದ್ರದಿಂದ ಬಂದಂತಹ ಸಂಸ್ಥೆಯ ಕಾರಣಕ್ಕೆ ಜನರಲ್ಲಿ ಕೇಳಿ ಬರ್ತಿದೆ. ಇದರ ಜೊತೆಯಲ್ಲಿ ಒಂದು ವಿಚಾರವನ್ನು ನಿಮಗೆ ನೆನಪು ಮಾಡಿ ಕೊಡಬೇಕು. ರಾತ್ರಿ ರಹಸ್ಯ ಕಾರ್ಯಾಚರಣೆ ಆಗತ್ತೆ. ಆರಂಭದಲ್ಲೂ ಕೂಡ ಇದನ್ನೇ ಮಾಡಿದ್ರು. ಆದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಇಂಥದ್ದೇ ಒಂದು
ಗೌಪ್ಯ ತನಿಖೆಯನ್ನು ಮಾಡ್ತಿದೆ ಅಂತೆಲ್ಲ ಹೇಳಲಾಗ್ತಿದೆ. ಆದರೆ ಗೌಪ್ಯ ಮಾಹಿತಿಯನ್ನು, ಯಾಕಂದರೆ SIT ತನಿಖೆ ಇನ್ನೂ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ, ಮಿನಿಮಮ್ 90 ದಿನ ಹಿಡಿಬಹುದು, 3 ತಿಂಗಳು ಹಿಡಿಬಹುದು. ಆದರೆ ಅದಕ್ಕೂ ಮುಂಚೆನೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ, ಅಲ್ಲಿ ಏನು ಬರುತ್ತೆ ಉತ್ತರ, ವರದಿಯಲ್ಲಿ ಏನು ಅಂಶ ಇರುತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ SIT ಕೊಟ್ಟರೆ, ಅಥವಾ SIT ಏನು ಇಟ್ಕೊಂಡಿದೆ ಅದಕ್ಕೆ ತದ್ವಿರುದ್ಧವಾಗಿ ಇಟ್ಕೊಂಡಿರೋದು ಅಂದರೆ ಅವರಿಗೆ ಸಿಕ್ಕಂತಹ ಸಾಕ್ಷ್ಯಾಧಾರಗಳ ಒಂದು ಮಾಹಿತಿ, ಅದಕ್ಕೆ ತದ್ವಿರುದ್ಧವಾಗಿ ಏನಾದ್ರೂ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಿಪೋರ್ಟ್ ಕೊಟ್ಟರೆ ಬಹುದೊಡ್ಡ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ನೋಡಿ, ಗುಪ್ತಚರ ಇಲಾಖೆ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂತಹ ಒಂದು ವಿಚಾರ ಮತ್ತು ಚರ್ಚೆ ಆಗ್ತಿರುವಂತಹ ಸಂಗತಿ ಏನು, BJP ತುಂಬ ಬಲವಾಗಿ ನಂಬಿಕೊಂಡಿದ್ದಂತಹ ಕಟ್ಟರ್ ಹಿಂದುತ್ವ ಇದ್ದಂತಹ ಒಂದು ಬೆಲ್ಟ್ ಏನಿತ್ತು ಕರಾವಳಿ ಭಾಗ, ಅಲ್ಲಿನ ಹಿಂದೂಗಳು ಇದೀಗ BJP ನಾಯಕರನ್ನ, ಕಾರ್ಯಕರ್ತರು ಬಿಟ್ಬಿಡಿ ಪಾಪ, ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಪಾದನೆ ಮಾಡ್ತಿರುವಂಥದ್ದು, BJP ಕಾರ್ಯಕರ್ತರು ಅಂತಃಕರಣ ಶುದ್ಧಿಯಿಂದ ಹೇಳ್ತಿರುವಂಥದ್ದು, ಸೌಜನ್ಯ ಕೇಸ್ಗೆ, ಪದ್ಮಲತಾ ಕೇಸ್ಗೆ, ವೇದವಲ್ಲಿ ಅಮ್ಮ ಅವರ ಕೇಸ್ಗೆ, ಇವೆಲ್ಲವಕ್ಕೂ ಕೂಡ ನ್ಯಾಯ ಸಿಗಬೇಕು. ಇನ್ಯಾರೆಲ್ಲ ಅಲ್ಲಿ ಸತ್ತಿದ್ರು ಅಥವಾ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಸಿಕ್ಕಂತಹ ಆ ಪುಟ್ಟ ಮಗಳ ಆತ್ಮಕ್ಕೂ ಕೂಡ, ಆ ಸಾವಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಆದರೆ BJP ನಾಯಕರಿಗೆ ಏನಾಗಿದೆಯೋ ಗೊತ್ತಿಲ್ಲ. ನೋಡಿ, ಅವ್ರು ಹೇಳ್ತಿದ್ದಾರೆ ಸಿಂಪಲ್, ಇದಕ್ಕೆ ಆರೋಪ ಇದೆ, ಇದಕ್ಕೆ ಆರೋಪ ಇಲ್ಲ. ಆದರೆ ಸಮಸ್ಯೆ ಇದು ನೋಡಿ, ಈ ಪೆನ್ ಇದೆಯಲ್ಲ, ಇದು ಅಲ್ಲೆಲ್ಲ ಸತ್ತಂತಹ ಹೆಣ್ಣು ಮಕ್ಕಳ ಆರೋಪದ ವಿಚಾರ. ಇದರ ಮೇಲೊಂದು ಸಣ್ಣ ಕ್ಯಾಪ್ ಇದೆಯಲ್ಲ, ಕಿತ್ತು ಬಿಸಾಕಲು ಹೋಗುವಂಥದ್ದು, ಇದಕ್ಕೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ BJPಗರು ವಾದಿಸ್ತಿದ್ದಾರೆ. ಯಾರು? ಈ ಎಲ್ಲಕ್ಕೂ ಉತ್ತರ ಕೊಡಬೇಕಾಗಿರುವಂತಹ ಒಬ್ಬ ವ್ಯಕ್ತಿಯ ಪರವಾಗಿ BJPಯ ನಾಯಕರು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ನಿಂತಂತೆ ಕಾಣ್ತಿದೆ. ನೋಡಿ, ಯಾರೂ ಕೂಡ ನೆಲೆ ನಿಂತಹ ದೈವಗಳನ್ನು ತುಚ್ಛವಾಗಿ ನಿಂದಿಸುವಂತಹ ಕೆಲಸವನ್ನು ಯಾವೊಬ್ಬ ಹಿಂದೂ ಕೂಡ ಮಾಡೋದಿಲ್ಲ. ಹೊದೆ ತಿನ್ನಂತಹ ಅಜಯ್ ಅಂಚನ್ ಇರಬಹುದು ಅಥವಾ ಅಭಿಜಿತ್ ಇರಬಹುದು, ಸಂತೋಷ್ ಇರಬಹುದು, ಇವ್ರು ಯಾರೂ ಮಾಡಿಲ್ಲ. ಆದರೆ ದೈವಗಳನ್ನು ಮತ್ತು ಅಲ್ಲಿ ನೆಲೆ ನಿಂತಹ ದೇವರುಗಳನ್ನು ಯಾರು ನಿಂದಿಸಿದ್ದಾರೆ? ನಿಂದಿಸಿಲ್ಲ. ಆದರೆ ಒಂದು ಅಗ್ನಿ ಪರೀಕ್ಷೆ ಬಂದಿದೆ, ಅಲ್ಲಿ ಆ ಜಾಗದಲ್ಲಿ ಮಾತ್ರ ಇಂತಹ ಕೇಸ್ಗಳಾಗಿವೆ ಅಂತ. ಆ ಅಗ್ನಿ ಪರೀಕ್ಷೆಯಿಂದ ಗೆಲ್ಲಬೇಕಾದ್ದು, ಗೆದ್ದು ಆ ಕ್ಷೇತ್ರವನ್ನ, ಇಲ್ಲ ಅಗ್ನಿ ದಿವ್ಯದಷ್ಟೇ ಒಳ್ಳೆಯ ಕ್ಷೇತ್ರ ಅನ್ನೋದನ್ನ ಎಲ್ಲ ಹಿಂದೂಗಳು ನನ್ನನ್ನು ಒಳಗೊಂಡಂತೆ ಮಾಡಬೇಕಿದೆ. ಅಲ್ಲೇನು ತಪ್ಪಿಲ್ಲ ಅನ್ನುವಂಥದ್ದನ್ನು ರುಜುವಾತು ಮಾಡಬೇಕಿದೆ. ಅದಕ್ಕೆ ಬದಲಾಗಿ BJPಯ ನಾಯಕರು ನೋಡಿ, ಅವರು ಎಷ್ಟು ಚೆನ್ನಾಗಿ ಅಂದರೆ, ಒಬ್ಬೊಬ್ಬ ಶಾಸಕ ಸಂಸದೆ ಇದೇ 2012ರಲ್ಲಿ ಸೌಜನ್ಯ ಕೇಸ್ ಆದಾಗ ರಾಜ್ಯದಲ್ಲಿ BJP ಇತ್ತು, ಘನವೆತ್ತ ಗೃಹ ಸಚಿವರಾಗಿದ್ದವರು R ಅಶೋಕ್ ಅವರು ಅವತ್ತೇ ಆ ಹೆಣ್ಣು ಮಗಳ ಮನೆಗೆ ಹೋಗಿ ಅಥವಾ ಒಂದು ಜಾಥಾ ಮಾಡಿ, ಒಂದು ಪ್ರೊಟೆಸ್ಟ್ ಮಾಡಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋ ತನಕ BJP ಜೊತೆ ನಿಲ್ಲುತ್ತೆ ಎಂದಿದ್ರೆ, ಆ ಎಲ್ಲ ಹಿಂದೂಗಳು ಇವತ್ತಿಗೂ ಕೂಡ R ಅಶೋಕ್ ಅವರನ್ನ ನೆತ್ತಿ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಈಗ ಅವರೇ ಹೇಳ್ತಿದ್ದಾರೆ ಏನೇನೋ ಮಾಡ್ತಿದಾರಲ್ಲೆಲ್ಲ ಅಂತ. ಈಗ ಇವನ್ ವಿಜೇಂದ್ರ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಭಾನುವಾರ ಏನು ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರಂತೆ. ಅವರು ನಿಜಕ್ಕೂ ಮಾಡಬೇಕಾಗಿರುವಂತಹ ಕೆಲಸ ಏನು ಗೊತ್ತಾ? ಪದ್ಮಲತಾ ಅವರ ಮನೆಗೆ ಹೋಗಿ, ನೋಡಿ ನಿಮ್ಮ ಮಗಳ ಅಥವಾ ಈಗ ಯಾರು ಬದುಕಿದಾರೋ ಅವ್ರ ತಂಗಿನೋ, ನಿಮ್ಮ ಅಕ್ಕನ, ನಿಮ್ಮ ಸೋದರಿಯ ಕೇಸ್ನಲ್ಲಿ ನ್ಯಾಯ ಸಿಗೋ ತನಕ ನಾವು ನಿಮ್ಮ ಜೊತೆ ನಿಲ್ತೀವಿ ಎನ್ನುವಂತಹ ಧೈರ್ಯ ತುಂಬಬೇಕು. ಯಾಕಂದರೆ ಆಕೆ ಹಿಂದೂ ಹೆಣ್ಮಗಳು ನಿರ್ದಯವಾಗಿ ಸತ್ಲು. ಆ ಕೇಸ್ ಏನಾಗಿದೆ ಎಲ್ರಿಗೂ ಗೊತ್ತಿದೆ. ಆ ಕೆಲಸವನ್ನು ಅವರು ಮಾಡ್ತಿಲ್ಲ. ಬದಲಾಗಿ ಸೌಜನ್ಯ ಅನ್ನುವಂತಹ 17 ವರ್ಷದ ತಂಗಿ, ಆಕೆಗೆ ಅನ್ಯಾಯ ಆಗಿದೆ, ಕೈ ಕಟ್ಟಾಕಿ ಆಕೆಯನ್ನು ದೌರ್ಜನ್ಯ ಎಸಗಿದ್ರು, ಆ ಮರ್ಮಾಂಗಕ್ಕೆ ಮಣ್ಣು ತುಂಬಿದ್ರು. ಅದನ್ನು ಕೇಳಿದಾಗಾದರೂ ಹಿಂದೂವಾಗಿ, ಹಿಂದೂ ಪಕ್ಷವನ್ನು ಬೆಂಬಲಿಸುವಂತಹ ನಾಯಕರಾಗಿ ಅವರ ರಕ್ತ ಕುದಿಬೇಕು. ಬದಲಾಗಿ ಅವ್ರ ಮನೆಗೆ ಅವ್ರು ಹೋಗೋದಿಲ್ಲ, ನೈತಿಕ ಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡ್ತಿಲ್ಲ, ಅಥವಾ ಆಕೆಗಾಗಿ ಜಾಥಾ ಮಾಡ್ತಿಲ್ಲ. ಅನನ್ಯ ಭಟ್ಟನ್ ಅಂತ ಹೆಣ್ಣು ಮಗಳು, ಆಕೆಯ ಒಂದು ಸಣ್ಣ ಮೂಳೆನಾದರೂ ಕೊಡಿ ಅಂತ ಬಂದು ಕಣ್ಣೀರಿಡ್ತಿರುವಂತಹ ವೃದ್ಧ ತಾಯಿ, ಆಕೆಗೆ ನೈತಿಕ ಸ್ಥೈರ್ಯ ಧೈರ್ಯ ತುಂಬುತ್ತಿದ್ದಾರಾ? ಇಲ್ಲ. ವೇದವಲ್ಲಿ ಅಮ್ಮ ಅನ್ನುವಂತಹ ಜಗಜ್ಯೋತಿ ಬಸವೇಶ್ವರರನ್ನ ಆರಾಧಿಸ್ತಿದ್ದಂತಹ ತಾಯಿ, ಕೊನೆ ಪಕ್ಷ BJPಯಲ್ಲಿರುವಂತಹ ಇದೇ ವಿಜೇಂದ್ರ ಅವರು ಹೋಗಿ ಅವರ ಮನೆಯಲ್ಲಿ ಅವರ ಯಜಮಾನರು ಇರಬಹುದು,
ಹರಳೆ ಅವರು ಅಥವಾ ಅವರ ಸಂಬಂಧಿಕರು ಯಾರಿದ್ದಾರೆ ಅವರಿಗೆ ನಾವು ನಿಮ್ಮ ಪರವಾಗಿ ನಿಲ್ತೀವಿ ಎನ್ನುವಂತಹ ಒಂದು ಧೈರ್ಯದ ಮಾತನ್ನು ಯಾರಾದರೂ ಆಡಿದ್ದಾರಾ? ಆಡಿದ್ದರೆ ನಿಜವಾದ ಹಿಂದುತ್ವದ ಹೋರಾಟಗಾರರವರು ಅಂತ ಒಪ್ಪಬಹುದಿತ್ತು. ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಿದ್ದಾರೆ ಇಲ್ಲಿ. ಹಿಂದೂ ಹೋರಾಟ ಅಂದ್ರೆ ಏನು ಅಂದ್ರೆ ಶ್ರದ್ಧಾ ಕೇಂದ್ರದ ಬಗ್ಗೆ ಒಬ್ಬ ಮಾತಾಡಿಲ್ಲ. ಆದರೆ ಶ್ರದ್ಧಾ ಕೇಂದ್ರವನ್ನು ಉಳಿಸ್ಬೇಕು, ಖಂಡಿತ ಎಲ್ಲರೂ ಉಳಿಸ್ಬೇಕು. ಎಲ್ಲ ಹಿಂದೂಗಳು ಶ್ರದ್ಧಾ ಕೇಂದ್ರಗಳನ್ನು ಉಳಿಸ್ಬೇಕಿದೆ, ಅದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಆದರೆ ಆ ಜಾಗದಲ್ಲಿ ಆದಂತಹ ಒಂದಷ್ಟು ಸಮಸ್ಯೆಗಳು, ಕೇಳಿ ಬರ್ತಿರುವಂತಹ ಆರೋಪಗಳು, ಅವನ್ನ ಕ್ಲಿಯರ್ ಮಾಡ್ಕೋಬೇಕಲ್ವಾ? ಇದೇ ಮುರುಘಾ ಮಠದ ವಿಚಾರ ಬಂದಾಗ ಈ ತರದ ಒಂದು ಹೋರಾಟವನ್ನು ಯಾರೂ ಮಾಡಲಿಲ್ಲ. ಅಲ್ಲಿ ದೌರ್ಜನ್ಯ ಆಗಿತ್ತು, ಕೊಲೆಗಳು ಎಷ್ಟಾಗಿತ್ತು ಅನ್ನೋದು ಮುಖ್ಯ. 1 ಆದ್ರೂ 2 ಆದ್ರೂ 3 ಆದ್ರೂ ಅಷ್ಟೇ. ನೋಡಿ, ನನಗೆ ತುಂಬಾ ಸಲ ಅನಿಸುವಂಥದ್ದು ಇದೇನೆ, ಯಾಕೆ ಇವರೆಲ್ಲ ಶ್ರದ್ಧಾ ಕೇಂದ್ರದ ಸುತ್ತ ಸತ್ತಂತಹ ಆ ಹೆಣ್ಣು ಅನ್ನುವಂತಹ ಬಹುದೊಡ್ಡ ಧರ್ಮವನ್ನು ಉಳಿಸುವಂತಹ ಪ್ರಯತ್ನವನ್ನು ಯಾಕೆ ಮಾಡ್ತಿಲ್ಲ? ಆ ಹೆಣ್ಣಿಗಾದಂತಹ ನ್ಯಾಯದ ಪರ ಯಾಕೆ ಧ್ವನಿ ಎತ್ತುತ್ತಿಲ್ಲ? ಆದ್ರೂ ನೋಡಿ, ಒಂದಂತೂ ಪಕ್ಕ ಆಗ್ತಿದೆ, ಸಾಕ್ಷಿದಾರರು ಹೆಚ್ಚಾದಂತೆ ಬಿಜೆಪಿಯ ಒಬ್ಬೊಬ್ಬ ನಾಯಕ ಮಾತಾಡ್ತಿದ್ದಾರೆ, ಒಬ್ಬೊಬ್ಬ ನಾಯಕ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇವರು ವಿರೋಧ ಏನು ಅಂದ್ರೆ ಸೌಜನ್ಯಂಗೆ ನ್ಯಾಯ ಸಿಗಬಾರ್ದು, ಪದ್ಮಲತಾಂಗ್ ನ್ಯಾಯ ಸಿಗಬಾರ್ದು, ವೇದವಲ್ಲಿ ಅಮ್ಮಂಗೆ ನ್ಯಾಯ ಸಿಗಬಾರ್ದು, ಅನನ್ಯ ಭಟ್ ಏನು ಅಂತ ಗೊತ್ತೂ ಆಗಬಾರ್ದು ಅನ್ನುವಂಥದ್ದ, ಅಥವಾ ಆ ಶ್ರದ್ಧಾ ಕೇಂದ್ರಕ್ಕೆ ಏನೂ ಆಗಬಾರ್ದು? ನೋಡಿ, ಸಿಂಪಲ್. ಏನು ಬಸವಣ್ಣ ಅವ್ರು ಹೇಳಿದ್ದು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಪ್ರತಿಯೊಂದು ತಾಯಿ ಜಂಗಮದ ತತ್ವವನ್ನು ಹೇಳುವಂಥವಳು, ಅವಳು ನಡೆದಾಡುವ ಧರ್ಮದೇವತೆ. ಆಕೆಗೆ ಅನ್ಯಾಯ, ಆಕೆಗೆ ಅಸಹನೆ, ಆಕೆಯ ಮೇಲೆ ದೌರ್ಜನ್ಯ ಇಂಥದ್ದಾದಾಗ ನಾವು ಉಳಿಸದೆ ಹೋದರೆ, ಜಂಗಮತ್ವದಿಂದ ಜಂಗಮತ್ವದ ತತ್ವವನ್ನು ಸಾರುವಂತಹ ಹೆಣ್ಣು ಅನ್ನುವಂತಹ ಧರ್ಮವನ್ನು ನಾವು ಉಳಿಸೋಕ್ಕಾಗದಿದ್ರೆ ಸ್ಥಾವರಗಳನ್ನು ಉಳಿಸಿ ಏನು ಪ್ರಯೋಜನ? ಸ್ಥಾವರಗಳ ಸುತ್ತಮುತ್ತ ಏನ್ ಬೇಕಾದ್ರೂ ಆಗಬಹುದು ಹೆಣ್ಣಿಗೆ, ಒಂದು ವೇಳೆ ಆಗಿದ್ರೆ ಸತ್ಯಾಸತ್ಯತೆ ಹೊರಗೆ ಬರಲಿ. ಆದರೆ ನಮ್ಮವರು ಹೇಳ್ತಿರುವಂಥದ್ದು ಸ್ಥಾವರ ಉಳಿಬೇಕು. ಬಸವಣ್ಣ ಹೇಳಿಕೊಟ್ಟಿದ್ದು ನಮಗೆ ಇದೇನಾ? ಈ ನಾಡಿನ ನೆಲ, ಈ ಸಾಂಸ್ಕೃತಿಕ ನಾಯಕ, ಈ ನೆಲದ ಸಾಂಸ್ಕೃತಿಕ ನಾಯಕ. ಸರಿ, ಸ್ಥಾವರವನ್ನು ಉಳಿಸೋಣ. ಅದಕ್ಕೂ ಮುಂಚೆ ಜಂಗಮತ್ವ, ನಡೆದಾಡುವ ಧರ್ಮ ದೇವತೆಗಳು, ಈ ಹೆಣ್ಣು ಮಕ್ಕಳನ್ನು ಉಳಿಸ್ಬೇಕಲ್ವಾ? ಆ ಹೆಣ್ಣು ಮಕ್ಕಳಿಗಾದಂತಹ ನೋವು, ದೌರ್ಜನ್ಯ, ನರಕ ಅವೆಲ್ಲವನ್ನು ಅನುಭವಿಸಿ ಸತ್ತಂತಹ ರೀತಿ, ಆ ಸಾವುಗಳಿಗೆ ನ್ಯಾಯ ಸಿಗಬೇಕಲ್ವಾ? ಇದನ್ನೂ ನಾವು ಮಾಡಲಿಲ್ಲ ಅಂದರೆ ನಾವು ಬಸವ ತತ್ವವನ್ನು ಓದೋದಕ್ಕಷ್ಟೇ ಇಟ್ಕೊಂಡಿದ್ದೀವಿ, ಮತ್ತೆ ಬರೀ ಮತಕ್ಕೋಸ್ಕರ ರಾಮನನ್ನ, ಬಸವನನ್ನ, ಶಿವನನ್ನ, ಮತ್ತೊಂದು ಮಗದೊಂದು ದೇವಾನುದೇವತೆಗಳನ್ನು ಬಳಸ್ಕೊಳ್ತಿದ್ದೀವಿ ಅನ್ನುವಂತಹ ಬೇರೆಯದ್ದೇ ತರನಾದಂತಹ ಹಿಂದುತ್ವದ ವಿಚಾರವನ್ನು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ.